ವರ್ಕ್ಶಾಪ್ ಫ್ಯಾಕ್ಟ್ರಿಯ 3rd ಎಪಿಸೋಡ್ಗೆ ನಿಮ್ಮ ಸ್ವಾಗತ. ಈ ಎಪಿಸೋಡ್ನಲ್ಲಿ ನಾವು ಆಫೀಸ್ ಸ್ಪೇಸಸ್ ಬಗ್ಗೆ ಮಾತಾಡ್ತೀವಿ. ಆಫೀಸ್ ಸ್ಪೇಸ್ ಅಂದರೆ ನೀವು ಮಾಡುವ ಕೆಲಸದ ಜಾಗ. ನೀವು ಒಂದು ಸ್ಕೂಲಲ್ಲಾಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು. ಬಟ್ ಈ ಎಪಿಸೋಡಲ್ಲಿ ನಾವು ಟ್ರೆಡಿಷ್ನಲ್ ಆಫೀಸಸ್ ಅಂತ ಏನು ಹೇಳ್ತೀವಿ, ಕ್ಯಾಬಿನ್ಸ್, ಓಪನ್ ಆಫೀಸಸ್, ಅಜೈಲ್ ವರ್ಕ್ ಸ್ಪೇಸ್, ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಹಿಂದೆ ಕ್ಲೋಸ್ಡ್ ಆಫೀಸ್ ಸ್ಟ್ರಕ್ಚರ್ಸ್ ಇತ್ತು. ಕ್ಲೋಸ್ಡ್ ಆಫೀಸ್ ಸ್ಟ್ರಕ್ಚರ್ಸ್ ಅಂದರೆ ಕ್ಯಾಬಿನ್ಸ್ ಇರುತ್ತೆ, ಗೋಡೆ ಇರುತ್ತೆ. ಸೊ ಸ್ವಲ್ಪ ಪ್ರೈವಸಿ ಸಿಗ್ತಾಯಿತ್ತು. ಇದನ್ನು ನೀವು ಕಾಲ್ ಸೆಂಟರ್ಸ್ನಲ್ಲಿ ಇನ್ನೂ ಅಬ್ಸರ್ವ್ ಮಾಡ್ತೀರ. ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೂ ಕೂಡ ಸ್ವಲ್ಪ ಪ್ರೈವಸಿ ಸಿಗುತ್ತೆ. ಸುಮಾರು ಕಡೆ ಓಪನ್ ಆಫೀಸಸ್ಗೆ ಚೇಂಜ್ ಆಗಿದ್ದೀವಿ. ಓಪನ್ ಆಫೀಸಸ್ ಅಂದರೆ ಒಂದೇ ಟೇಬಲ್ನಲ್ಲಿ ಎಂಪ್ಲಾಯೀಸ್ ಕೂತ್ಕೊಂಡಿರ್ತಾರೆ. ಅಲ್ಲಿ ಮ್ಯಾನೇಜರು ಇರ್ತಾರೆ, ಜೂನಿಯರ್ಸು ಇರ್ತಾರೆ. ಯಾವುದೇ ಥರ ಪಾರ್ಟಿಷನ್ ಇರಲ್ಲ, ಯಾವುದೇ ಥರ ಕ್ಯಾಬಿನ್ ಸ್ಪೇಸ್ ಇರಲ್ಲ. ಇದನ್ನು ನಾವು ಓಪನ್ ಆಫೀಸ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಸುಮಾರು ಕಡೆ ಇವಾಗ ಇದು ಫ್ಯಾಷನಬಲ್ ಆಗಿದೆ, ಇದನ್ನ ತೊಗೊಂಡು ಬಂದಿದ್ದಾರೆ. ಆ ಪಾರ್ಟಿಷನ್ನ ತೊಗೊಂಡು ಬರಬಾರ್ದು ಅಂತ ಒಂದು ರೀಸನ್ ಇದೆ, ಅದನ್ನು ಮುಂದೆ ನಾವು ನೋಡ್ತೀವಿ. ಅಜೈಲ್ ವರ್ಕ್ ಪ್ಲೇಸ್ ಅಂದರೆ ನಿಮ್ಮ ಮ್ಯಾನೇಜರ್ ಮತ್ತು ನಿಮ್ಮ ಟೀಮ್ ಮೆಂಬರ್ಸ್ಗೆ ಸಪ್ರೇಟಾಗಿ ಒಂದು ಚಿಕ್ಕ ಕ್ಯಾಬಿನ್ ಥರ ಇರುತ್ತೆ. ಇಲ್ಲಿ ಪಾರ್ಟಿಷನ್ನು ಇರುತ್ತೆ, ಓಪನ್ ವರ್ಕ್ ಸ್ಪೇಸು ಇರುತ್ತೆ. ಸೊ ನಿಮ್ಮ ಮತ್ತು ನಿಮ್ಮ ಟೀಮ್ ಮ್ಯಾನೇಜರ್ಗೆ ಕಾನ್ವರ್ಸೇಷನ್ ಆಗೋಕ್ಕೆ ಈ ಥರ ಒಂದು ಫ್ಲೆಕ್ಸಿಬಿಲಿಟಿನ ಆಫರ್ ಮಾಡುತ್ತೆ. ವರ್ಕ್ ಪ್ಲೇಸ್ನ ಡಿಸೈನ್ ಮಾಡುವಾಗ ಇಂಡಿವಿಜುವಲ್ ನೀಡ್ಸ್ ಮತ್ತು ಪ್ರಾಜೆಕ್ಟ್ ನೀಡ್ಸ್ನ ನೋಡಿಕೊಂಡು ಡಿಸೈನ್ ಮಾಡ್ತಾರೆ. ಇಂಡಿವಿಜುವಲ್ ನೀಡ್ಸ್ ಅಂದರೆ ಈ ಎಂಪ್ಲಾಯಿ ಒಂದು ಟೀಮ್ನಲ್ಲಿ ಕೆಲಸ ಮಾಡ್ಬೋದಾ, ಎಷ್ಟು ಹೊತ್ತು ಕೆಲಸ ಮಾಡ್ಬೋದು, ಅವನಿಗೆ ಟೀಮ್ನಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟನಾ ಇಲ್ವಾ ಅಂತ. ಆ್ಯಂಡ್ ಟೀಮ್ ಆಗಿರಲಿ, ಒಂದು ಟೀಮ್ ಆಗಿರಲಿ, ಸುಮಾರು ಟೀಮ್ ಆಗಿರಲಿ, ಒಂದು ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಬೇಕು ಅಂದರೆ ಎಲ್ಲಿ ಮೀಟ್ ಆಗಬೇಕು, ಎಷ್ಟು ಹೊತ್ತಿಗೆ ಮೀಟ್ ಆಗಬೇಕು, ಎಷ್ಟು ಗಂಟೆ ಅವರು ಈ ಮೀಟಿಂಗ್ಸನ್ನು ನಡೆಸಬೇಕು ಅಂತ ಯೋಚನೆ ಮಾಡಿಕೊಂಡು ಈ ವರ್ಕ್ ಪ್ಲೇಸಸ್ನ ಡಿಸೈನ್ ಮಾಡ್ತಾರೆ. ಒಂದು ನಾವು ಕೇಳ್ಕೊಳ್ಳಿ, ಕಂಪನೀಸ್ನ ಬೇಸಿಕ್ ಏನಾಗಿರುತ್ತೆ ಅಂದರೆ ಪ್ರಾಫಿಟ್ ಮಾಡಬೇಕು ಅಂತ. ಸೊ ನೀವು 8 to 10 hours ಒಂದು ಆಫೀಸ್ ಸ್ಪೇಸ್ನಲ್ಲಿ ಏನು ಸ್ಪೆಂಡ್ ಮಾಡ್ತೀರಾ, ಅದನ್ನು ಮ್ಯಾಕ್ಸಿಮಮ್ ಎಫಿಷಿಯನ್ಸಿಯಾಗಿ ನಿಮ್ಮಿಂದ ಕೆಲಸ ತೆಗಿಬೇಕು ಅಂತ ಆ ವರ್ಕ್ ಪ್ಲೇಸ್ನ ಡಿಸೈನ್ ಮಾಡಿರ್ತಾರೆ. ಕೊಲಾಬ್ರೇಷನ್ ಅಂದರೆ ಹಲವಾರು ಟೀಮ್ಸ್, ಇಲ್ಲಾಂದರೆ ಅದೇ ಟೀಮಿನ ಸುಮಾರು ಎಂಪ್ಲಾಯೀಸ್ಗಳು, ಟೀಮ್ ಮೆಂಬರ್ಸ್ಗಳು ಆ ಪ್ರಾಜೆಕ್ಟ್ನ ಸಕ್ಸಸ್ ಮಾಡಿಸೋಕ್ಕೆ ಮೀಟಿಂಗ್ಸ್ ನಡೆಸ್ತಾರೆ, ಮಾತುಕತೆ ನಡೆಸ್ತಾರೆ, ಡಿಸ್ಕಷನ್ಸ್ ಆಗುತ್ತೆ. ಇದನ್ನು ಕೊಲಾಬ್ರೇಷನ್ ಅಂತ ಹೇಳ್ತೀವಿ. ಮಾಡರ್ನ್ ವರ್ಕ್ ಪ್ಲೇಸಸ್ನಲ್ಲಿ ಕೊಲಾಬ್ರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್ ಟೈಮ್, ಸರಿಯಾದ ಸಮಯ, ರೈಟ್ ರೀಸನ್, ಸರಿಯಾದ ಕಾರಣ, ರೈಟ್ ಟೀಮ್ ಮೆಂಬರ್ಸ್, ಸರಿಯಾದ ವ್ಯಕ್ತಿ, ರೈಟ್ ಪ್ಲೇಸ್, ಸರಿಯಾದ ಜಾಗ. ಇಷ್ಟೊಂದು ಇಟ್ಕೊಂಡು ವರ್ಕ್ ಪ್ಲೇಸ್ನ ಡಿಸೈನ್ ಮಾಡ್ತಾರೆ. ಈ ಕೊಲಾಬ್ರೇಷನ್ ಆಗೋಕ್ಕೆ ವರ್ಕ್ ಪ್ಲೇಸ್ ಡಿಸೈನ್ನಲ್ಲಿ ಆರ್ಕಿಟೆಕ್ಚರ್ ತೊಗೊಂಡು ಬರ್ತಾರೆ, ವಾಸ್ತು ತೊಗೊಂಡು ಬರ್ತಾರೆ, ಎಕನಾಮಿಕ್ಸ್ ಅಫೋರ್ಸ್ ಇದ್ದೇ ಇರುತ್ತೆ. ಇದರ ಜೊತೆಗೆ ಸೈಕಾಲಜಿ ಆ್ಯಂಡ್ ಬಿಹೇವಿಯರಲ್ ಸೈನ್ಸ್ನ ತೊಗೊಂಡು ಬರ್ತಾರೆ. ಒಬ್ಬ ವ್ಯಕ್ತಿ ಇಲ್ಲಾಂದರೆ ಒಂದು ಟೀಮ್ ಇನ್ನೊಂದು ಟೀಮ್ ಜೊತೆ ಕೆಲಸ ಮಾಡಬೇಕು ಅಂದರೆ ಎಷ್ಟು ಅವರ್ಸ್ ಮತ್ತು ಒಂದೇ ಫ್ಲೋರ್ನಲ್ಲಿದ್ದರೆ ಎಷ್ಟು, ಎಲ್ಲಿ, ಯಾವಾಗ ಮೀಟ್ ಆಗ್ಬೋದು ಅಂತ ಡಿಸೈನ್ ಮಾಡೋದು ಇಟ್ಸ್ ನಾಟ್ ಈಸಿ. ಸೊ ಇಟ್ಸ್ ಅ ಸೈನ್ಸ್. ಫ್ರ್ಯಾಂಕ್ ಲಾಯ್ಡ್ ರೈಟ್ ಇವರು ಕಾರ್ಮಿಕರ ಮಧ್ಯೆ ಗೋಡೆಗಳನ್ನ ತೆಗಿಬೇಕು ಅಂತ ಹೇಳಿದ್ರು. ಬೇಸಿಕಲಿ ಏನು ಅಂದರೆ ಎಂಪ್ಲಾಯೀಸ್ ಮಧ್ಯೆ ಹೈರಾರ್ಕಿಗಳು ಇರಬಾರ್ದು ಅಂತ, ಭೇದ ಭಾವ ಇರಬಾರ್ದು ಅಂತ. ಒಬ್ಬ ಮ್ಯಾನೇಜರ್ ಆಗಿರಲಿ, ಒಬ್ಬ ಜೂನಿಯರ್ ಟೀಮ್ ಮೆಂಬರ್ ಆಗಿರಲಿ, ಇಬ್ಬರು ಕೆಲಸ ಸಮಾನ, ಇಬ್ಬರಿಗೆ ಮೌಲ್ಯ ಸೇಮ್ ಆಗಿರಬೇಕು ಅಂತ ಈ ಓಪನ್ ವರ್ಕ್ ಪ್ಲೇಸ್ನ ತೊಗೊಂಡು ಬರೋ ಕಾನ್ಸೆಪ್ಟ್ ಇವರಿಂದ ಹುಟ್ಟು ಬರುತ್ತೆ. ಸುಮಾರು ಎಂಪ್ಲಾಯೀಸ್ಗಳಿಗೆ ಇದು ಸೆಟ್ ಆಗಲ್ಲ. ನೀವು ಕ್ರಿಯೇಟಿವ್ ಸ್ಪೇಸ್ನಲ್ಲಿದ್ದೀರಾ, ಫಿಲ್ಮ್ ಮೇಕಿಂಗ್ ಅಂತ ಇದ್ದೀರಾ, ರೈಟರ್ ಆಗಿರ್ಬೋದು, ಡಿಸೈನರ್ ಆಗಿರ್ಬೋದು, ಇಲಸ್ಟ್ರೇಟರ್ ಆಗಿರ್ಬೋದು, ನಿಮಗೆ ಶಾಂತಿ ಆಗಿರಬೇಕು, ತುಂಬಾ ಫೋಕಸ್ ಆಗಿರಬೇಕು. ಸೊ ನಿಮಗೆ ಹೆಡ್ಫೋನ್ಸ್ ಆಗೋತೀರಾ, ಹಿಂದೆ ಆ ಪ್ರಿಂಟರ್ ಶಬ್ದ, ನಿಮ್ಮ ಪಕ್ಕ ಯಾರಾದರೂ ತಿನ್ನೋದು, ಟೀ ಕುಡಿಯೋದು, ಫೋನ್ ಕಾಲ್ ಬರೋದು, ಪರ್ಸ್ನಲ್ ವಿಷಯ ಮಾತಾಡೋದು, ಇಬ್ಬರು ಎಂಪ್ಲಾಯೀಸ್ ಮಧ್ಯೆ ಗಾಸಿಪಿಂಗ್ ಮಾತಾಡೋದು, ಇದೆಲ್ಲ ನಿಮಗೆ ಆಗಲ್ಲ. ಸೊ ನಿಮಗೆ ಈ ಓಪನ್ ವರ್ಕ್ ಪ್ಲೇಸ್ ಕಲ್ಚರ್ ನಿಮಗೆ ಮೋಸ್ಟ್ಲಿ ಸೆಟ್ ಆಗಲ್ಲ. ಅದಕ್ಕೋಸ್ಕರ ಇವಾಗ ಹೈಬ್ರಿಡ್ ವರ್ಕ್ ಕಲ್ಚರ್ನ ತೊಗೊಂಡು ಬಂದಿದ್ದಾರೆ. ಹೈಬ್ರಿಡ್ ವರ್ಕ್ ಕಲ್ಚರ್ ಆ್ಯಂಡ್ ವರ್ಕ್ ಪ್ಲೇಸ್ ಅಂದರೆ ಇಲ್ಲಿ ವಾರದ 3 ದಿನ ನೀವು ವರ್ಕ್ ಫ್ರಮ್ ಹೋಮ್ನಲ್ಲಿ ಮಾಡ್ತೀರಾ, ಇನ್ನೊಂದು ಮಿಕ್ಕಿದ ದಿನಗಳು ನೀವು ಆಫೀಸ್ಗೆ ಬಂದು ಮೀಟಿಂಗ್ಸ್, ಕೊಲೀಗ್ಸ್ ಜೊತೆ ನೀವು ಮೀಟಿಂಗ್ಸ್ನ ನಡೆಸ್ಬೋದು. ಇದರಿಂದ ಕಂಪನೀಸ್ಗೆ ವರ್ಕರ್ಸ್ನ ಇಂಡಿವಿಜುವಲ್ ನೀಡ್ಸ್ನೂ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕಂಪನಿಯ ಬೇಸಿಕ್ ಕೊಲಾಬ್ರೇಷನ್ ಪ್ರಿನ್ಸಿಪಲ್ ಏನಿದೆಯೋ
ಅದನ್ನು ಕೂಡ ಮೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ವರ್ಕ್ ಫ್ರಮ್ ಹೋಮ್ನಲ್ಲಿ ಅಫ್ಕೋರ್ಸ್ ಸ್ವಲ್ಪ ನಮ್ಮ ವರ್ಕ್ ಪ್ಲೇಸ್ ಆರ್ಗನೈಸ್ ಮಾಡೋಕ್ಕೆ ಫ್ಲೆಕ್ಸಿಬಿಲಿಟಿ ಇದೆ. ಸೊ ಸುಮಾರು ಜನ ಅದನ್ನು ಪ್ರಿಫರ್ ಮಾಡ್ತಾರೆ. ಬಟ್ ಕಂಪ್ನೀಸ್ ಕೂಡ ಮೀಟಿಂಗ್ಸ್ ಆಗೇಬೇಕು, ಎಲ್ಲ ಮೀಟಿಂಗ್ಸು ಝೂಮ್ನಲ್ಲೇ ಮಾಡೋಕ್ಕಾಗಲ್ಲ, ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಇದೆ, ಸೋಷಿಯಲ್ ಸ್ಕಿಲ್ಸು ಬೆಳೆಯುತ್ತೆ ಅಂತ ಆಫೀಸ್ಗೆ ಬರೋಕ್ಕೆ ಹೇಳ್ತಾರೆ. ಸೊ ಹೈಬ್ರಿಡ್ ವರ್ಕ್ ಕಲ್ಚರ್ ವಿಲ್ ಬಿ ದ ಫ್ಯೂಚರ್ ಆಫ್ ಆಲ್ಮೋಸ್ಟ್ ಆಲ್ ವರ್ಕ್ ಪ್ಲೇಸಸ್. ನಿಮ್ಮ ವರ್ಕ್ ಪ್ಲೇಸ್ ನಿಮಗೆ ಕಂಫರ್ಟಬಲ್ ಆಗಿದೆಯಾ? ನಿಮ್ಮ ವರ್ಕ್ ಪ್ಲೇಸ್ ಹೈಬ್ರಿಡ್ ಆಗಿದೆಯಾ, ಇಲ್ಲಾಂದರೆ ಟ್ರೆಡಿಷ್ನಲ್ ವರ್ಕ್ ಪ್ಲೇಸ್ ಆಗಿದೆಯಾ? ನಿಮಗೆ ವರ್ಕ್ ಫ್ರಮ್ ಹೋಮ್ನ ಫ್ಲೆಕ್ಸಿಬಿಲಿಟಿ ಇದೆಯಾ? ನೀವು ಯಾವ ಥರದ ವರ್ಕ್, ಓಪನ್ ವರ್ಕ್ ಪ್ಲೇಸ್ ಪ್ರಿಫರ್ ಮಾಡ್ತೀರಾ, ಕ್ಯಾಬಿನ್ಸ್ ಪ್ರಿಫರ್ ಮಾಡ್ತೀರಾ, ವರ್ಕ್ ಫ್ರಮ್ ಹೋಮ್ ಪ್ರಿಫರ್ ಮಾಡ್ತೀರಾ? ಇದನ್ನು ಕೆಳಗಡೆ ಕಮೆಂಟ್ಸಲ್ಲಿ ಬರೀರಿ. ಥ್ಯಾಂಕ್ ಯು.